ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿರುವಂಥ ಚಿಕನ್ ಕರಿ. ಇದು ರೊಟ್ಟಿಗೆ ಬೆಸ್ಟ್ ಮ್ಯಾಚು. ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ ಒಂದು ಒಲೆ ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 2 ಸ್ಪೂನು ಕೊತ್ತಂಬರಿ ಕಾಳು, ಧನಿಯಾ ಕಾಳು ಅಂತೀರಿ, ಕೊತ್ತಂಬರಿ ಕಾಳು, ಮತ್ತು ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನು ನಂತರ ಅದಕ್ಕೆ ಪುನಃ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಪೆಪ್ಪರ್, ಅದಾದಮೇಲೆ ಸ್ವಲ್ಪ ಮೆಂತ್ಯ ಕಾಳು ಮತ್ತು ಸ್ವಲ್ಪ ಸಾಸಿವೆ. ಇದೆರಡು ನಾನು ಸ್ವಲ್ಪನೇ ತೊಗೊಳ್ತೀನಿ. ಸಾಸಿವೆ ಮತ್ತು ಮೆಂತ್ಯ 1/4 ಸ್ಪೂನ್ಗಿಂತ ಕಮ್ಮಿನೇ. ನಂತರ ಒಂದು 4 ಬ್ಯಾಡಿಗೆ ಮೆಣಸು ಮತ್ತು 4 ಕಾಶ್ಮೀರಿ ಚಿಲ್ಲಿ ತೊಗೊಳ್ತೆ. ಕಾಶ್ಮೀರಿ ಚಿಲ್ಲಿ ತುಂಬ ಟೇಸ್ಟ್ ಬರುತ್ತೆ. ಒಂದ್ಸಲ ಹಾಕಿ ನೋಡಿ ನೀವು ಕಾಶ್ಮೀರಿ ಚಿಲ್ಲಿ. ಇವಾಗ ಇದಕ್ಕೆ ಒಂದು ಚಕ್ಕೆನ ಹಾಕಿ ಒಂದು ಸಲ ಚೆನ್ನಾಗಿ ನಾವು ಹುರಿದುಕೊಳ್ಳುವ. ಈ ಮಸಾಲೆನ ಚೆನ್ನಾಗಿ ಹುರಿದುಕೊಳ್ಬೇಕು. ಒಂದು ಸ್ವಲ್ಪ ಇದು ಆದಮೇಲೆ ಇದನ್ನು ಎತ್ತಿಟ್ಕೊಳ್ಬೇಕು. ಹುರಿದಾಗಿದೆ, ಇದನ್ನ ಎತ್ತಿಟ್ಕೊಳ್ಬೇಕು. ನಂತರ ಅದೇ ಪಾತ್ರೆಗೆ ಒಂದು 7-8 ಬೆಳ್ಳುಳ್ಳಿ ಎಸಳು, ನಂತರ ಸ್ವಲ್ಪ ಗಸಗಸೆನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಕಾಯಿನ ಮಿಕ್ಸ್ ಮಾಡಬೇಕು. ಈ ಬೆಳ್ಳುಳ್ಳಿ ಗಸಗಸೆ ಮಿಕ್ಸಿಗೆ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ನಾನು ಎಲ್ಲೂ ಎಣ್ಣೆ ಯೂಸ್ ಮಾಡಲಿಲ್ಲ, ಡ್ರೈ ರೋಸ್ಟ್ ಮಾಡಿರೋದು. ಅದಕ್ಕೆ ನಾನು ಮೊದಲು ಹುರಿದುಕೊಂಡಿರುವಂಥ ಮಸಾಲೆಗಳನ್ನು ಕೂಡ ಪುನಃ ವಾಪಸ್ ಹಾಕಿ ನಾನು ಇದಕ್ಕೆ ಹಾಕಿ ಹುರಿತೇನೆ. ಇದು ಮಸಾಲೆ ಈ ರೀತಿ ಹುರ್ಕೊಳ್ಳೋದ್ರಿಂದ ಸಾರಲ್ಲಿ ಒಂಥರ ಸ್ಮೆಲ್ ಬರುತ್ತೆ, ಚೆನ್ನಾಗಾಗುತ್ತೆ ಸಾಂಬಾರು. ನೋಡ್ಬೋದು, ಇಡೀ ಮನೆ ಘಮ ಅನ್ನುತ್ತೆ ಆ ಕಾಯಿ ಸ್ಮೆಲ್ಲು. ಇವಾಗ ಆಗಿದೆ ಇದು ಸ್ವಲ್ಪ ತಣಿಲಿಕ್ಕೆ ಇಟ್ಬಿಡುವ. ಬಿಸಿ ಇದೆ ಇದು. ತಣ್ಣದಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ. ಇವಾಗ ತಣ್ಣದಾಗಿದೆ, ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಇದನ್ನು ರುಬ್ಕೊಂಡು ಮಸಾಲೆ ರೆಡಿ ಮಾಡುವ. ಇವಾಗ ನೋಡಿ ಮಸಾಲೆ ರೆಡಿಯಾಗಿದೆ. ಮಸಾಲೆ ಫುಲ್ಲು ಸ್ಮೂತ್ ಆಗಬೇಕು, ಸಣ್ಣಗಾಗಿ ರುಬ್ಕೊಳ್ಬೇಕು. ಇದಾಗಿದೆ. ಇವಾಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನಾನು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಗರಂ ಮಸಾಲೆಗಳು, ನಿಮಗೆ ಯಾವ್ದು ಗರಂ ಮಸಾಲೆ ಬೇಕು ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ, ಅದಕ್ಕೆ ಕಮ್ಮಿ ತೊಗೊಂಡಿದ್ದೀನಿ ಎಲ್ಲ. ಅದಕ್ಕೆ 4 ಈರುಳ್ಳಿ, ಒಂದು ಮಾಮೂಲಿ ಮೀಡಿಯಮ್ ಸೈಜಿದ್ದು 4 ಈರುಳ್ಳಿ, ಒಂದ್ಸಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳುವ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಉಪ್ಪು ಹಾಕ್ಕೊಂಡು ಉಪ್ಪನ್ನು ಹಾಕೋದ್ರಿಂದ ಸ್ವಲ್ಪ ತರಕಾರಿಗಳು ಬೇಗ ಬೆಂದ್ಕೊಳ್ತವೆ, ಬೇಗನೆ ಬೇಯುತ್ತೆ ತರಕಾರಿ. ಟೊಮೆಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಯಾವ ತರಕಾರಿನೂ ಅಷ್ಟೇ ಉಪ್ಪು ಹಾಕಿ ಬೇಯಿಸಿದ್ರೆ ಬೇಗ ಬೇಯೋದು ಒಂದು ಸ್ವಲ್ಪ. ಇವಾಗ ಅದಕ್ಕೆ ನಾನು ಈರುಳ್ಳಿ 4 ತೊಗೊಂಡ್ರೆ ಟೊಮೆಟೊ 2 ತೊಗೊಳ್ತಾ ಇದ್ದೀನಿ. ಎಷ್ಟು ಈರುಳ್ಳಿ ತೊಗೊಳ್ತೀವಿ ಅದರದ್ದು ಅರ್ಧದಷ್ಟು ಟೊಮೆಟೊ ತೊಗೊಳ್ಬೇಕು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಸ್ವಲ್ಪ ಹಸಿಮೆಣಸನ್ನು ಹಾಕಿ, ಒಂದು 3 ಹಸಿಮೆಣಸನ್ನು ತೊಗೊಂಡಿದ್ದೀನಿ ನಾನು, 2 ಭಾಗ ಮಾಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಬಿಡುವ. ಇವಾಗ ಬೆಂದಾಗಿದೆ ಇದು. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಅರಿಶಿನ ಪುಡಿ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ.
ಇದಾಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ತಗೊಂಡಿರುವಂಥ 3/4 kg ಕೋಳಿನ ಇದಕ್ಕೆ ಹಾಕ್ತೀನಿ. 3/4 kg ಕೋಳಿ ತಗೊಂಡಿದ್ದೀನಿ ನಾನು, ತೊಳೆದಿಟ್ಕೊಂಡಿದ್ದು, ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದೆ. ಇನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಈರುಳ್ಳಿ ಟೊಮೊಟೊ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಚಿಕನ್ ಬೇಯುವಾಗ ನೀರು ಹಾಕಬೇಕಂತೇನಿಲ್ಲ, ಚಿಕನ್ನೇ ನೀರು ಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಜಾಸ್ತಿ ಹಾಕೋದು ಬೇಡ ಬೇಯುವಾಗ. ಇವಾಗ ಇದನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ಇಡುವ. ಇವಾಗ ಬೆಂದಾಗಿದೆ, ಇದು ನೋಡ್ಬೋದು. ಚಿಕನ್ ಬೆಂದಿದೆ ಅಂತ ನೋಡೋದು ಹೇಗೆ ಕೇಳಿದರೆ, ಚಿಕನ್ ಮೂಳೆ ಪೀಸನ್ನು ನಾವು ಸ್ಪೂನಿಂದ ಇದು ಮಾಡಿದವಾಗ ಮೂಳೆ ಪೀಸ್ ಬಿಟ್ಟರೆ, ಮಾಂಸ ಅದರಿಂದ ಸಪರೇಟ್ ಆದರೆ ಮಾತ್ರ ಚಿಕನ್ ಬೆಂದಿದೆ ಅಂತ ಲೆಕ್ಕ. ಇವಾಗ ಮಾಡ್ಕೊಂಡಿರುವಂಥ ಮಸಾಲಾನ ಅದಕ್ಕೆ ಹಾಕಿ, ಇದಕ್ಕೆ ಸ್ವಲ್ಪ ತೆಳ್ಳಗಿರುವಂಥ ಮಸಾಲ ಬೇಕು, ದಪ್ಪ ಅಲ್ಲ, ತೆಳ್ಳಗೆ ಮಾಡಬೇಕು ಇದ್ರ ಮಸಾಲ. ಯಾಕಂದರೆ ರೊಟ್ಟಿಗೆ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗಿದ್ದರೆ ಮಸಾಲ ಒಳ್ಳೆಯದು. ಸ್ವಲ್ಪ ನೀರು ಜಾಸ್ತಿ ಆದ್ರೂ ತೊಂದರೆ ಇಲ್ಲ. ಅಯ್ಯೋ ಸಾರು ನೀರಾಯಿತು ಅನ್ನೋದು ಏನು ತೊಂದರೆ ಇಲ್ಲ. ಇದು ರೊಟ್ಟಿಗೆ ಆದ್ದರಿಂದ ಸಾರು ನೀರಾದ್ರೂ ತೊಂದರೆ ಆಗೋದಿಲ್ಲ, ರೊಟ್ಟಿಗೆ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ 1.5 ಸ್ಪೂನಷ್ಟು ನಾನು ಉಪ್ಪು ತಗೊಂಡಿದ್ದೆ. ಜಾಸ್ತಿ ಉಪ್ಪು ಬೇಡ ಈ ಸಾರಿಗೆ, ಯಾಕಂದರೆ ರೊಟ್ಟಿಯಲ್ಲೂ ಸಹ